ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮುಂದೆ ಹಾಸ್ಯ ರಂಜನೆ ಹಾಸ್ಯ ಗೀತೆ ಶ್ರೀ ರಾಮಕೃಷ್ಣ ಅವರಿಂದ, ನಂತರ ಕಿರು ಪ್ರಹಸನ ಜೋಡಿದಾರ ಶ್ರೀ ಅಶ್ವಥ್ ನಾರಾಯಣ್ ಅವರಿಂದ. ಈ ಎಲ್ಲರಿಗೂ ಭಾರತೀಯ ವಿದ್ಯಾಭವನ ಮತ್ತು ವಿದ್ಯಾರಣ್ಯ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾಸ್ಯ ಈ ಕೆಲವೊಂದು ಸಣ್ಣ ಕಾರ್ಯಕ್ರಮಗಳ ನಂತರ ಊಟದ ವ್ಯವಸ್ಥೆಯನ್ನು ಮಾಡಿದೆ. ತಾವೆಲ್ಲರೂ ಅತಿಥಿ ಸತ್ಕಾರವನ್ನು ಭಾರತೀಯ ವಿದ್ಯಾಭವನದ ಪರವಾಗಿ ಸ್ವೀಕರಿಸಬೇಕಾಗಿ ಎಲ್ಲರಲ್ಲೂ ಪ್ರೀತಿಯ ಮನವಿ. ನಮಸ್ತೆ. ಈಗ ಸುಮಾರು ಒಂದು 20ರಿಂದ 30 ನಿಮಿಷಗಳ ಕಾಲ ಹಾಸ್ಯ ರಂಜನೆ. ಮೊಟ್ಟ ಮೊದಲಿಗೆ ನಮ್ಮ ಅಪರಂಜಿ ಬಳಗದ ರಾಮಕೃಷ್ಣ ರಾಮ್ಕಿ, ನೀವು ಅಪರಂಜಿ ಓದಿದರೆ ಅದರಲ್ಲಿ ಕಾರ್ಟೂನ್ಸ್ ಎಲ್ಲ ಬರೀತಾರೆ ಅವರು ಒಂದು ಹಾಸ್ಯ ಗೀತೆಯನ್ನು ಮೊದಲು ಹಾಡ್ತಾರೆ. ರಾಮ್ಕಿ ಅವರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದ ಗಣ್ಯರೆಲ್ಲರೂ ಹೇಳಿದ್ರು ಎಲ್ಲ ನಗ್ತಾ ಇರಬೇಕು ಅಂತ. ಬಾಗಲ್ ತನಕ ಬರೋವರೆಗೂ ನಡಗ್ತಾ ಬಂದ್ವಿ. ಆಡಿಟೋರಿಯಂ ಒಳಗೆ ಬಂದಮೇಲೆ ಡಕಾರ ಬಿದ್ದೋಗಿ ನಗ್ತಾ ಇರ್ತೀವಿ. ಇವಾಗ ಈಗ ನಾನು ಅರ್ಪಿಸ್ತಿರೋ ಗೀತೆ ನಮ್ಮ ಬೇಲೂರು ರಾಮಮೂರ್ತಿಯವರು ಬರೆದಿರೋದು ಬೇಲೂರು, ಹಾಡ್ತಿರೋದು ಬೆಳ್ಳೂರು. ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಬರೆದ್ರೆ BELLUR, ಎಲ್ಲಿಂದ ಎಲ್ಲೆಲ್ಲಿಗೆ ಸಂಬಂಧ ಅಂತ ಇದನ್ನೇ ಹೇಳೋದು. ನಮ್ಮ ಹೆಮ್ಮೆಯ ಕವಿ ಶ್ರೀ KS ನರಸಿಂಹಸ್ವಾಮಿಯವರು ಬರೆದಿರೋ ರಾಯರು ಬಂದರು ಮಾವನ ಮನೆಗೆ, ಅದನ್ನೆಲ್ಲ ನೀವು ಕೇಳಿದ್ದೀರಾ. ಅದೇ ಧಾಟಿಯಲ್ಲಿ ಇವರು ಬರೆದಿದ್ದಾರೆ ಇವಾಗ ರಾಮಮೂರ್ತಿಯವರು. ನೆಂಟರು ಬಂದರು ಜುಗ್ಗನ ಮನೆಗೆ, ಅದು ನೆಂಟರು ಬಂದರು ಜುಗ್ಗನ ಮನೆಗೆ, ರಾತ್ರಿಯಾಗಿತ್ತು. ನೆಂಟರು ಬಂದರು ಜುಗ್ಗನ ಮನೆಗೆ, ರಾತ್ರಿಯಾಗಿತ್ತು. ಊಟವ ಮುಗಿಸಿದ ಪಾತ್ರೆಯ ನಡುವೆ ತಪ್ಪಲೆ ಒಂದಿತ್ತು, ತಣ್ಣೀರ್ ತಪ್ಪಲೆ ಒಂದಿತ್ತು. ಜುಗ್ಗನ ಮನದಲ್ಲಿ ನೆಂಟರ ಕಂಡು ಕಳವಳ ತುಂಬಿತ್ತು. ಜುಗ್ಗನ ಮನದಲ್ಲಿ ನೆಂಟರ ಕಂಡು ಕಳವಳ ತುಂಬಿತ್ತು. ಕಾರಣ ಹುಡುಕಿ ನೆಂಟರ ಸಾಕ್ಸೋ ಸಂಚದು ನಡೆದಿತ್ತು. ಒಳಗಡೆ ಗುಸುಗುಸು ನಡೆದಿತ್ತು. ಏನೂ ರುಚಿಸದ ಮಾತಿನ ಔತಣ ನೆಂಟರ ಕಾದಿತ್ತು. ಏನೂ ರುಚಿಸದ ಮಾತಿನ ಔತಣ ನೆಂಟರ ಕಾದಿತ್ತು. ಹೊಟ್ಟೆಯ ಹಸಿವು ಗಗನಕ್ಕೆ ಏರಲು ಕೈಕಾಲ್ ಕುಸಿದಿತ್ತು. ನೆಂಟರ ಶಕ್ತಿಯ ಉಡುಗಿತ್ತು. ಹೊಟ್ಟೆಯ ಹಸಿವು ಗಗನಕ್ಕೆ ಏರಲು ಕೈಕಾಲ್ ಕುಸಿದಿತ್ತು. ನೆಂಟರ ಶಕ್ತಿಯ ಉಡುಗಿತ್ತು. ಅಟ್ಟದ ಮೇಲಿನ ಡಬ್ಬದ ಪಕ್ಕದಿ ತಿಂಡಿಯ ಗಂಟಿತ್ತು. ಅಟ್ಟದ ಮೇಲಿನ ಡಬ್ಬದ ಪಕ್ಕದಿ ತಿಂಡಿಯ ಗಂಟಿತ್ತು. ಗಂಟಿನ ಪಕ್ಕಕ್ಕೆ ಗೋಡೆಯ ಅಂಚಿಗೆ ಬಾಳೆಯ ಗೊನೆಯಿತ್ತು. ಕಳಿತಿಹ ಬಾಳೆಯ ಗೊನೆಯಿತ್ತು. ಪುಟ್ಟನೆ ಲೋಟದಿ ಕಾಫಿಯ ತಂದಳು ಜುಗ್ಗಿಣಿ ನಗುತ್ತಾ. ಪುಟ್ಟನೆ ಲೋಟದಿ ಕಾಫಿಯ ತಂದಳು ಜುಗ್ಗಿಣಿ ನಗುತ್ತಾ. ತಡೆಯದೆ ನಿದ್ದೆಯ ಮಾಡೇ ಬಿಟ್ಟನು ನೆಮ್ಮದಿಯಲ್ಲಿ ಜುಗ್ಗ. ಊಟದ ಸದ್ದೇ ಇರಲಿಲ್ಲ. ತಡೆಯದೆ ನಿದ್ದೆಯ ಮಾಡೇ ಬಿಟ್ಟನು ನೆಮ್ಮದಿಯಲ್ಲಿ ಜುಗ್ಗ. ಊಟದ ಸದ್ದೇ ಇರಲಿಲ್ಲ. ಜುಗ್ಗನ ಪತ್ನಿಯ ಕರೆದಿಂತೆಂದರು ಊಟಕ್ಕೆ ಹಾಕಮ್ಮ. ಜುಗ್ಗನ ಪತ್ನಿಯ ಕರೆದಿಂತೆಂದರು ಊಟಕ್ಕೆ ಹಾಕಮ್ಮ. ಕಿರುದನಿಯಲಿಯೇ ಜುಗ್ಗಿಣಿ ಅಂದಳು ಅಡುಗೆಯ ಉಳಿದಿಲ್ಲ. ನಕ್ಕಳು ನೆಂಟರು ನಗಲಿಲ್ಲ. ಕಿರುದನಿಯಲಿಯೇ ಜುಗ್ಗಿಣಿ ಅಂದರು ಅಡುಗೆಯ ಉಳಿದಿಲ್ಲ. ನಕ್ಕಳು ನೆಂಟರು ನಗಲಿಲ್ಲ. ದೂರದ ಊರಿನ ನೆಂಟರು ಬಂದಿದ್ದ ಜುಗ್ಗನ ದರ್ಶನಕ್ಕೆ. ದೂರದ ಊರಿನ ನೆಂಟರು ಬಂದಿದ್ದ ಜುಗ್ಗನ ದರ್ಶನಕ್ಕೆ. ಮುಚ್ಚಿದ ಕಣ್ಣೊಳು ನಿದ್ದೆಯ ಬಾರದು ಹೊಟ್ಟೆಗೆ ಹಿಟ್ಟಿಲ್ಲ. ಹಿಟ್ಟಿನ ವಾಸನೆಯ ಸುಳಿವಿಲ್ಲ. ಮುಚ್ಚಿದ ಕಣ್ಣೊಳು ನಿದ್ದೆಯ ಬಾರದು ಹೊಟ್ಟೆಗೆ ಹಿಟ್ಟಿಲ್ಲ. ಹಿಟ್ಟಿನ ವಾಸನೆಯ ಸುಳಿವಿಲ್ಲ. ಬೆಳಗಾಯಿತು ಸರಿ ಹೊರಡುವೆನೆಂದರು ನೆಂಟರು ಕೋಪದಲ್ಲಿ. ಬೆಳಗಾಯಿತು ಸರಿ ಹೊರಡುವೆನೆಂದರು
ನೆಂಟರು ಕೋಪದಲ್ಲಿ ಬೇಗನೆ ಹೊರಡಿರಿ ಬಸ್ಸಿದೆ ಎಂದನು ಜುಗ್ಗನು ಹಿಗ್ಗುತ್ತಲಿ ಹೊರಡಿ ಎಂದನು ಆತುರದಿ. ಬೇಗನೆ ಹೊರಡಿರಿ ಬಸ್ಸಿದೆ ಎಂದನು ಜುಗ್ಗನು ಹಿಗ್ಗುತ್ತಲಿ ಹೊರಡಿ ಎಂದನು ಆತುರದಿ. ಜುಗ್ಗಿಣಿ ನಿಂತಳು ಜುಗ್ಗಿಣಿ ನಿಂತಳು ಜುಗ್ಗಿಣಿ ನಿಂತಳು ಕೈಯನ್ನು ಮುಗಿಯುತ್ತ ಬಾಗಿಲ ಅಂಚಿನಲ್ಲಿ. ನೆಂಟರು ಹೊರಟರು ಜುಗ್ಗನ ಬೈಯುತ್ತ ರಸ್ತೆಯ ಕಡೆ ನೋಡಿ. ಈ ಕಡೆ ತಲೆಯೇ ಹಾಕಬೇಡಿ. ನೆಂಟರು ಹೊರಟರು ಜುಗ್ಗನ ಬೈಯುತ್ತ ರಸ್ತೆಯ ಕಡೆ ನೋಡಿ. ಈ ಕಡೆ ತಲೆಯೇ ಹಾಕಬೇಡಿ. ನೆಂಟರು ಬಂದರು ಜುಗ್ಗನ ಮನೆಗೆ ರಾತ್ರಿಯಾಗಿತ್ತು. ಊಟವ ಮುಗಿಸಿದ ಪಾತ್ರೆಯ ನಡುವೆ ತಪ್ಪಲೆ ಒಂದಿತ್ತು. ತಣ್ಣೀರು ತಪ್ಪಲೆ ಒಂದಿತ್ತು. ತಣ್ಣೀರು ತಪ್ಪಲೆ ಒಂದಿತ್ತು. ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲ ಹುಷಾರಾಗಿರಿ, ರಾಮ್ಕಿ ಅವರು ಮತ್ತೆ ಬರ್ತಾರೆ. ಈಗ ಒಂದು